ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಂಡರ್ಸ್ ಫಾರ್ ಯು ಕನ್ನಡ. ಫ್ರೆಂಡ್ಸ್, ಪ್ರಕೃತಿಯಿಂದ ಉಂಟಾಗುವ ಅಪಾಯಗಳನ್ನು ಊಹಿಸಲು ಸಾಧ್ಯವೇ ಇಲ್ಲ. ಫ್ಲೈಟ್ ನಂಬರ್ 571 ಕೂಡ ಪ್ರಕೃತಿಯಿಂದ ಉಂಟಾದ ಘೋರ ಆಪತ್ತಿನಿಂದ ಇದು ಅಪಘಾತವಾಗುತ್ತದೆ. ಎಷ್ಟೋ ವಿಮಾನಗಳು ನೀರು ನೆರಳು ಇಲ್ಲದ ಸ್ಥಳಗಳಲ್ಲಿ ಹೋಗಿ ಕ್ರ್ಯಾಶ್ ಆಗ್ತವೆ. ಅದರಲ್ಲಿ ಬದುಕುಳಿದ ಕೆಲವರು ಆಹಾರಕ್ಕಾಗಿ, ದಾಹದ ನೀರಿಗಾಗಿ ಆತುರಹಿತ ಪ್ರತಿ ನಿಮಿಷ ತನ್ನ ಪ್ರಾಣವನ್ನ ಕಾಪಾಡಿಕೊಳ್ಳಲು ಹೇಗೆ ಹೋರಾಡ್ತಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ನೋಡೋಣ. ಫ್ರೆಂಡ್ಸ್, ಈ ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಅಂಡ್ ಇನ್ಫಾರ್ಮೇಟಿವ್ ಆಗಿ ಇರುತ್ತದೆ. ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಕೆಳಗಡೆ ಕಾಣುವ ರೆಡ್ ಬಟನ್ ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಪಕ್ಕದಲ್ಲಿರುವ ಬೆಲ್ ಐಕನ್ ನ ಕ್ಲಿಕ್ ಮಾಡಿ ಆಲ್ ಎಂದು ಸೆಲೆಕ್ಟ್ ಮಾಡಿ. ಹಾಗಾದ್ರೆ ತಡ ಮಾಡೋದು ಬೇಡ, ಲೆಟ್ಸ್ ಗೆಟ್ ಇನ್ ಟು ಸ್ಟಾರ್ಟ್ ದ ವಿಡಿಯೋ. ಫ್ರೆಂಡ್ಸ್, ಆ ದಿನ 12 ಅಕ್ಟೋಬರ್ 1972 ಕ್ಯಾರಾಸ್ಕೋ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಓಲ್ಡ್ ಕ್ರಿಶ್ಚಿಯನ್ ರಗ್ಬಿ ಯೂನಿಯನ್ ಒಂದು ರಗ್ಬಿ ಆಟವಾಡಲು ಸ್ಯಾಂಟಿಯಾಗೋಗೆ ತೆರಳುವ ಸಮಯ. ಪ್ರಯಾಣಿಸುವುದಕ್ಕೆ 2 ಇಂಜಿನ್ ಹೊಂದಿರುವ ಒಂದು ಪ್ರೈವೇಟ್ ವಿಮಾನವನ್ನ ಬುಕ್ ಮಾಡ್ತಾರೆ. ಆಟವಾಡುವ ಆಟಗಾರರ ಜೊತೆ ಈ ವಿಮಾನದಲ್ಲಿ ತಮ್ಮ ಕುಟುಂಬದ ಸದಸ್ಯರು ಕೂಡ ಪ್ರಯಾಣಿಸ್ತಾ ಇರ್ತಾರೆ. ಇದರಲ್ಲಿ 40 ಮಂದಿ ಪ್ರಯಾಣಿಕರು, 5 ಜನ ಕ್ರೂ ಮೆಂಬರ್ಸ್ ಕೂಡ ಇರ್ತಾರೆ. ಇದರ ಪೈಲಟ್ ಕೊಲೋನಿಲ್ ಜೂಲಿಯೋ ಸೀಸರ್ ಫೆರಾಡಾಸ್ ಗೆ ತುಂಬಾ ಅನುಭವ ಇದೆ. ಈ ವಿಮಾನ ಮೆಂಡೋಜೋ ಅರ್ಜೆಂಟೀನಾಗೆ ಹೋಗಿ ಅಲ್ಲಿಂದ ಸ್ಯಾಂಟಿಯಾಗೋಗೆ ಹೋಗುತ್ತದೆ. ವಿಮಾನ ಟೇಕ್ ಆಫ್ ಆದಾಗ ವಾತಾವರಣವು ಕೂಡ ಸ್ವಲ್ಪವಾಗಿ ಬದಲಾಗತೊಡಗಿತ್ತು. ಅಂದರೆ 13 ಅಕ್ಟೋಬರ್ 1972 ಆ ದಿನ ಈ ವಿಮಾನ ಸ್ಯಾಂಟಿಯಾಗೋಗೆ ತಿರುಗಿ ಹೊರಡುತ್ತದೆ. ಸ್ಯಾಂಟಿಯಾಗೋಗೆ ಹೋಗುವ ಮಾರ್ಗದಲ್ಲಿ ಅಲೈವ್ ಇಂದ ಆಂಡೀಸ್ ಎನ್ನುವ ಒಂದು ಮಂಜು ಪರ್ವತದ ಮೇಲೆ ಹಾದು ಹೋಗಬೇಕು. ಈ ವಿಮಾನದ ಕೋ-ಪೈಲಟ್ಗೆ ಈ ಮಾರ್ಗದಲ್ಲಿ 29 ಸಾರಿ ಪ್ರಯಾಣಿಸಿದ ಅನುಭವ ಇದೆ. ಈ ಕಾರಣಕ್ಕೆ ವಿಮಾನ ಪ್ರತಿಕೂಲ ಪರಿಸ್ಥಿತಿಯಲ್ಲಿದ್ದರೂ ಕೂಡ ಈ ವಿಮಾನ ಸ್ಯಾಂಟಿಯಾಗೋಗೆ ಹೊರಡುತ್ತದೆ. ಫ್ಲೈಟ್ 571 ತನ್ನ ದಾರಿಯಲ್ಲಿ ಬರುವ ಪ್ರತಿ ಪರ್ವತ ಬೆಟ್ಟಗಳನ್ನು ದಾಟಿ ಮುಂದಕ್ಕೆ ಹಾರುತ್ತಿದೆ. ಈ ವಿಮಾನ 1800 ಅಡಿಗಳ ಎತ್ತರದಲ್ಲಿ ಪ್ರಯಾಣಿಸುತ್ತಾ ಇದೆ. ಆದರೆ ಪೈಲಟ್ಗೆ ಏನು ಕಾಣಿಸ್ತಾ ಇಲ್ಲ. ಕಾರಣ, ಅಲ್ಲಿನ ಪರಿಸ್ಥಿತಿ. ಒಂದು ವೇಳೆ ವಾತಾವರಣ ಪರಿಸ್ಥಿತಿ ಉತ್ತಮವಾಗಿದ್ದರೆ ವಿಮಾನ ಎಲ್ಲಿದೆ ಎಂದು ಸುತ್ತಲೂ ಕೂಡ ನೋಡಬಹುದು. ಹಾಗೆ ವಿಮಾನ ಬೆಟ್ಟಗಳಿಂದ, ಪರ್ವತಗಳಿಂದ ಎಷ್ಟು ಎತ್ತರದಲ್ಲಿ ಹಾರುತ್ತಿದೆ ಎಂದು ನೋಡುತ್ತಿದ್ದರು. ಹಾಗೆ ಈ ಪರಿಸ್ಥಿತಿಯಲ್ಲಿ ಏನು ಮಾಡಲು ಸಾಧ್ಯವಾಗದೆ ಪೈಲಟ್ ವಿಮಾನದ ಲೊಕೇಶನ್ ತಿಳಿಯಲು ವಿಮಾನದ ಇನ್ಸ್ಟ್ರೂಮೆಂಟ್ ಗಳನ್ನ ಬಳಸ್ತಾ ಇದ್ರು. ವಿಮಾನದ ಪೈಲಟ್ ಆಂಡೀಸ್ ಪರ್ವತವನ್ನ ದಾಟಿರಬಹುದು ಎಂದು ಭಾವಿಸಿ ಎಟಿಸಿಗೆ ವಿಮಾನ ಲ್ಯಾಂಡ್ ಮಾಡಲು ಪರ್ಮಿಷನ್ ನ ಕೇಳ್ತಾರೆ. ಎಟಿಸಿ ಸಹ ವಿಮಾನ ಆಂಡೀಸ್ ಪರ್ವತ ದಾಟಿದೆ ಎಂದು ಕೇಳಿದಾಗಲೂ ಕೂಡ ಹೌದು, ದಾಟಿದೆ ಅಂತ ಕೂಡ ಹೇಳ್ತಾರೆ. ಆದ್ರೆ ವಿಮಾನ ಆಂಡೀಸ್ ಪರ್ವತಗಳ ಮೇಲೆ ಹಾರುತ್ತಾ ಇತ್ತು. ಒಂದು ವೇಳೆ ವಿಮಾನದ ಲೊಕೇಶನ್ ತಪ್ಪಾಗಿ ತೋರಿಸಿರಬೇಕು. ಯಾಕಂದ್ರೆ ಈಗಿನ ಕಾಲದ ಟೆಕ್ನಾಲಜಿಗಿಂತ ಆಗಿನ ಕಾಲದ ಟೆಕ್ನಾಲಜಿ ಕಡಿಮೆ ಆಗಿತ್ತು. ಆದ್ದರಿಂದ ಅಲ್ಲಿನ ಸಿಸ್ಟಮ್ ಕೂಡ ಒಂದು ವೇಳೆ ಸರಿಯಾಗಿ ವರ್ಕ್ ಆಗದೆ ಇರಬಹುದು. ಉದಾಹರಣೆಗೆ ನೋಡೋದಾದ್ರೆ, ಒಂದು ವಿಮಾನ ಡೆಲ್ಲಿಯಿಂದ ಹೈದರಾಬಾದ್ಗೆ 2 ಗಂಟೆಯಲ್ಲಿ ಪ್ರಯಾಣಿಸುತ್ತೆ ಅಂದ್ರೆ ಆ ಸಿಸ್ಟಮ್ ಅಲ್ಲಿಗೆ ಎಷ್ಟೊತ್ತಿಗೆ ಹೋಗಿ ತಲುಪಬಹುದು ಎಂದು ಕ್ಯಾಲ್ಕುಲೇಟ್ ಮಾಡಿ ಹೇಳ್ತದೆ. ಇದು ಈ ಕಾಲದ ಟೆಕ್ನಾಲಜಿಯಲ್ಲಿತ್ತು. ಆದ್ರೆ ಆ ಕಾಲದ ಟೆಕ್ನಾಲಜಿ ಇಷ್ಟು ರೂಢಿಯಲ್ಲಿರಲಿಲ್ಲ. ಹಾಗಾಗಿ ಯಾವುದಾದರೊಂದು ಸಮಸ್ಯೆ ಉಂಟಾಗಿ ಲೊಕೇಶನ್ ಪತ್ತೆ ಮಾಡಲು ಅಸಾಧ್ಯವಾಗಿದೆ. ಎಟಿಸಿ ವಿಮಾನವನ್ನ ಲ್ಯಾಂಡಿಂಗ್ ಮಾಡಲು ಅನುಮತಿಯನ್ನು ಕೂಡ ನೀಡುತ್ತದೆ. ಪೈಲಟ್ ಕೂಡ ವಿಮಾನವನ್ನ ಲ್ಯಾಂಡ್ ಮಾಡಲು ನಿಧಾನವಾಗಿ ಕೆಳಕ್ಕೆ ಇಳಿಸುತ್ತಾ ಇರುತ್ತಾರೆ. ಆ ಸಮಯದಲ್ಲಿ ಮಂಜಿನಿಂದ ಕುಡಿದ ಗಾಳಿಯು ವಿಮಾನವನ್ನ ಆವರಿಸಿತ್ತು. ಹಾಗಾಗಿ ವಿಮಾನದ ಮುಂದೆ ಬರುವ ಪ್ರದೇಶಗಳಾಗಲಿ, ಬೆಟ್ಟ ಗುಡ್ಡಗಳಾಗಲಿ ಕಾಣ್ತಾ ಇರಲಿಲ್ಲ. ಆ ಸಮಯದಲ್ಲಿ ವಿಮಾನವು ಕೈತಪ್ಪಿ ಒಂದೇ ಕಡೆಗೆ ಹೋಗುತ್ತದೆ. ಆಗ ವಿಮಾನವು ಕೆಳಮುಖವಾಗಿ ಇಳಿಯಲು ಪ್ರಾರಂಭಿಸಿತು. ಕೆಲವು ಕ್ಷಣದಲ್ಲೇ ಪರ್ವತ ಬೆಟ್ಟಗಳಿಗೆ ಡಿಕ್ಕಿ ಹೊಡೆದೇ ಬಿಡುತ್ತದೆ. ಡಿಕ್ಕಿ ಹೊಡೆದ ಬಳಿಕ ವಿಮಾನವು ಕ್ರ್ಯಾಶ್ ಆಗಿ ವಿಮಾನದ ಒಂದು ಭಾಗವು ಕೂಡ ಅಲ್ಲೇ ಬಿದ್ದು ಬಿಡುತ್ತದೆ. ಅದರ ಜೊತೆ ಕೆಲವು ಮಂದಿ ಕೂಡ ಅಲ್ಲೇ ಬಿದ್ದು ಬಿಡ್ತಾರೆ. ನಂತರ ವಿಮಾನದ ಕಾಕ್ಪಿಟ್ ತುಂಡು ತುಂಡಾಗಿ ಎಲ್ಲೋ ಒಂದು ಕಡೆ ಹೋಗಿ ನಿಂತು ಬಿಡುತ್ತದೆ. ವಿಮಾನದ ಪೈಲಟ್ ಅಲ್ಲಿಯೇ ಸತ್ತು ಹೋಗ್ತಾರೆ. ಕೋ ಪೈಲಟ್ಗೆ ತೀವ್ರವಾಗಿ ಗಾಯಗಳು ಆಗ್ತವೆ. ಆದರೆ ಕ್ರ್ಯಾಶ್ ಆದಾಗ ವಿಮಾನದ ರೆಕ್ಕೆ ಅಥವಾ ಟೇಲ್ ಪರ್ವತಗಳಿಗೆ ಡಿಕ್ಕಿ ಹೊಡೆದು ಅದರಲ್ಲಿದ್ದ ಕೆಲ ಮಂದಿ ಸೀಟ್ ಸಮೇತ ಬಿದ್ದು ಹೋಗಿರ್ತಾರೆ. ಅವರು ಎಲ್ಲಿ ಬಿದ್ದು ಹೋದರು ಅಂತ ಗೊತ್ತಾಗುವುದೇ ಇಲ್ಲ. ಈ ಅಪಘಾತ ಸಂಭವಿಸಿದಾಗ ವಿಮಾನದ ಟೇಲ್ ಹಾಗೂ ಅದರ ಮುಂಭಾಗ ಒಂದು ಕಡೆ, ಅದರ ಟೇಲ್ ಒಂದು ಕಡೆ ಎಲ್ಲೋ ಹೋಗಿ ಬಿದ್ದಿದೆ.
40 ಪ್ರಯಾಣಿಕರಲ್ಲಿ 33 ಪ್ರಯಾಣಿಕರು ಮಾತ್ರ ಬದುಕಿದ್ದಾರೆ. ಅದರಲ್ಲಿ 3/4 ಮಂದಿ ತೀವ್ರವಾಗಿ ಗಾಯಗಳಾಗಿ ಸಾವು ಬದುಕಿನ ಮಧ್ಯೆ ಹೋರಾಡುತ್ತಾ ಇದ್ದಾರೆ. ಈ ಪ್ರಯಾಣಿಕರನ್ನ ವೈದ್ಯರು ಬದುಕಿಸುವ ಪ್ರಯತ್ನದಲ್ಲೇ ಇದ್ದರು. ಆ ಸಮಯದಲ್ಲಿ ವಿಮಾನದಲ್ಲಿ 2 ಮೆಡಿಕಲ್ ಸ್ಟೂಡೆಂಟ್ ಕೂಡ ಇರ್ತಾರೆ. ಇವರು ಅತಿ ತೀವ್ರವಾಗಿ ಗಾಯ ಹೊಂದಿದ ಈ ಪ್ರಯಾಣಿಕರಿಗೆ ಸಹಾಯವನ್ನ ಮಾಡ್ತಾರೆ. ಇದರಲ್ಲಿ ನ್ಯಾಂಡೋ ಪ್ಯಾರಡೋ ಎನ್ನುವ ವ್ಯಕ್ತಿಗೆ ಬಲವಾದ ಪೆಟ್ಟು ತಲೆಗೆ ಬಿದ್ದದರಿಂದ ಕೋಮಾಕ್ಕೆ ಹೋಗಿರ್ತಾರೆ. ಆತನ ಜೊತೆ ಆತನ ಹೆಂಡತಿ ಹಾಗೂ ತಂಗಿಯೂ ಕೂಡ ಬಂದಿರ್ತಾರೆ. ಇವರಿಗೂ ಕೂಡ ತೀವ್ರವಾದ ಗಾಯಗಳಾಗಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇರ್ತಾರೆ. ಹೇಳಬೇಕಾದರೆ ಅದರಲ್ಲಿ ಪ್ರಾಣವನ್ನ ಉಳಿಸಿಕೊಂಡ 33 ಮಂದಿಯಲ್ಲಿ ಪ್ರತಿಯೊಬ್ಬರು ಯಾವುದೋ ಒಂದು ರೀತಿಯ ಪೆಟ್ಟಿನಿಂದ ಬಾಧೆ ಪಡುತ್ತಿದ್ದರು. ಆ ಸಮಯದಲ್ಲಿ ರೆಸ್ಕ್ಯೂ ಟೀಮ್ ಕೂಡ ಇವರನ್ನ ರಕ್ಷಿಸಲು ಬಂದಿದೆ. ಇಂಥ ವಿಶಾಲವಾದ ಮಂಜು ಪ್ರದೇಶದಲ್ಲಿ ವಿಮಾನವನ್ನ ಪತ್ತೆ ಮಾಡುವುದು ಬಹಳ ಕಷ್ಟ. ಯಾಕಂದ್ರೆ ಅಲ್ಲಿನ ಚಳಿಗೆ ಮನುಷ್ಯನು ಒಂದು ದಿನ ಇದ್ದರೆ ಮಂಜುಗಡ್ಡೆಯಾಗಿ ಹೋಗ್ತಾರೆ. ಇಂಥ ಒಂದು ಭಯಂಕರವಾದ ಚಳಿಗಾಳಿ ಅಲ್ಲಿತ್ತು. ಹಾಗೆ ತೊಂದರೆಗೆ ಒಳಗಾದವರನ್ನ ರಕ್ಷಿಸಲು ಸಾಕಷ್ಟು ವಿಮಾನಗಳು ಕೂಡ ಬಂದವು. ಈ ವಿಮಾನವು ಅಪಘಾತವಾದ ಸ್ಥಳದಲ್ಲಿ ಹುಡುಕುತ್ತಾ ಇದ್ದಾರೆ. ಮಧ್ಯಾಹ್ನವಾಗಿದೆ, ಸಿಕ್ಕಿಲ್ಲ. ಸಾಯಂಕಾಲವಾದರೂ ಸಿಕ್ಕಿಲ್ಲ. ಬೆಳಿಗ್ಗೆ ಆದರೂ ಸಿಕ್ಕಿಲ್ಲ. ವಿಮಾನಕ್ಕೆ ಸಂಬಂಧಿಸಿದ ಯಾವ ಆಧಾರವೂ ಕೂಡ ಈ ರೆಸ್ಕ್ಯೂ ಟೀಮ್ಗೆ ಕಾಣಿಸಲೇ ಇಲ್ಲ ಹಾಗೂ ದೊರಕಲು ಇಲ್ಲ. ಅಪಘಾತವಾದ ಸ್ಥಳದಲ್ಲಿದ್ದ ಪ್ರಯಾಣಿಕರು ರೆಸ್ಕ್ಯೂ ಟೀಮ್ ಬಂದೇ ಬರುತ್ತದೆ ಎಂದು ಕಾಯ್ದು ಕುಳಿತಿದ್ದರು. ಸಾಯಂಕಾಲವಾದರೂ ಇಲ್ಲ. ಕೊನೆಗೆ ವಿಮಾನದಲ್ಲಿ ಬಂದ ರೆಸ್ಕ್ಯೂ ಟೀಮ್ ಈ ಆಂಡೀಸ್ ಪರ್ವತದಲ್ಲಿದ್ದ ಪ್ರಯಾಣಿಕರಿಗೆ ಕಾಣಿಸಿದೆ. ಅವರು ಕೈ ತೋರಿಸಿ ಎಷ್ಟು ಕೂಗಿದರೂ ಅವರು ಇವರನ್ನ ನೋಡಲೇ ಇಲ್ಲ. ಯಾಕೆ ಗೊತ್ತಾ? ಆ ಆಂಡೀಸ್ ಪರ್ವತದಲ್ಲಿನ ಮಂಜಿನ ಹೊಗೆಯಿಂದ ರೆಸ್ಕ್ಯೂ ಟೀಮ್ಗೆ ಕೆಳಗಡೆ ಇದ್ದ ಯಾವ ವಸ್ತುವು ಕಾಣಿಸುತ್ತಾ ಇರಲಿಲ್ಲ. ಕೆಲ ಪ್ರಯಾಣಿಕರು ವಿಮಾನದ ಪ್ಯಾಸೆಂಜರ್ಸ್ ಬ್ಯಾಗ್ ನಲ್ಲಿದ್ದ ಲಿಪ್ಟಿಕ್ ಅನ್ನ ಬಳಸಿ ನಾವು ಇಲ್ಲಿಯೇ ಇದ್ದೇವೆ ಎಂದು ಒಂದು ಅಕ್ಷರವನ್ನ ಬರೆದು ತೋರಿಸಿದರೂ ಕೂಡ ಅದು ಅವರಿಗೆ ಕಾಣಿಸಲೇ ಇಲ್ಲ. ಇದು ಕೂಡ ವಿಫಲವಾಗಿ ಹೋಯಿತು. ಕೆಲವು ಮಂದಿ ಬಟ್ಟೆಗಳಿಂದ ಎಕ್ಸ್ ಸಿಂಬಲ್ ಮಾಡಿ ತೋರಿಸ್ತಾರೆ. ಇದು ಕೂಡ ಫಲಿತಾಂಶ ಕೊಡಲಿಲ್ಲ. ಶೀತದಿಂದ 5 ಮಂದಿ ಅಲ್ಲಿಯೇ ಸತ್ತು ಹೋಗ್ತಾರೆ. ನಂತರ ವಿಮಾನದ ಒಳಗಡೆ ಅಲ್ಲಿದ್ದ ವಸ್ತುಗಳನ್ನ ಬಳಸಿ ಶೆಲ್ಟರ್ ರೀತಿ ಮಾಡಿ ಕೆಲವು ಗಾಯ ಹೊಂದಿದ್ದ ಜನರನ್ನ ಅಲ್ಲಿಯೇ ಬಿಟ್ಟರು. ಮಿಕ್ಕ ಉಳಿದವರು ಹೊರಗೆ ರಾತ್ರಿಯನ್ನ ಕಳೆದರು. ವಿಮಾನದಲ್ಲಿ ಆಹಾರವು ಕೂಡ 3ನೇ ದಿನ ಖಾಲಿಯಾಗಿದೆ. ಕುಡಿಯುವ ನೀರು ಕೂಡ ಗಡ್ಡೆ ಕಟ್ಟಿದೆ. ಮುಂದೆ ಬದುಕಲು ಆಹಾರವೂ ಇಲ್ಲ, ನೀರು ಇಲ್ಲ. ಅಲ್ಲಿನ ಪ್ಯಾಸೆಂಜರ್ಸ್ ಸೀಟ್ ನಲ್ಲಿದ್ದ ಮೆಟಲ್ ಅನ್ನ ಬಳಸಿ ಅದನ್ನ ತೆಗೆದುಕೊಂಡು ಅದರೊಳಗೆ ಐಸನ್ನ ಹಾಕಿ ಮಧ್ಯಾಹ್ನ ಸಮಯದಲ್ಲಿನ ಸ್ವಲ್ಪ ತಾಪಕ್ಕೆ ಅಂದ್ರೆ ಬಿಸಿಲಿನ ತಾಪಕ್ಕೆ ಮಂಜು ಕರಗಿ ನೀರಾಗ್ತಾ ಇತ್ತು. ಅದನ್ನ ಕುಡಿದು ದಾಹವನ್ನ ತಣಿಸಿಕೊಳ್ತಾ ಇದ್ರು. ರೆಸ್ಕ್ಯೂ ಟೀಮ್ ಮಾತ್ರ ಬರ್ತಾ ಇತ್ತು, ಹೋಗ್ತಾ ಇತ್ತು. ಯಾರು ಕೂಡ ಅಪಘಾತವಾದ ಸ್ಥಳವನ್ನ ಕಂಡು ಹಿಡಿಯಲೇ ಇಲ್ಲ. ಕೋಮಾಕ್ಕೆ ಹೋಗಿದ್ದ ವ್ಯಕ್ತಿಗೆ 3ನೇ ದಿನ ಪ್ರಜ್ಞೆ ಬರುತ್ತದೆ. ಅವನು ಕೂಡ ಎಚ್ಚರವಾದಾಗ ತನ್ನ ಹೆಂಡತಿ ಹಾಗೂ ತಂಗಿ ಕೂಡ ತೀವ್ರ ಗಾಯ ಹೊಂದಿದ್ದರಿಂದ ಅವರು ಕೂಡ ಸತ್ತು ಹೋಗಿರ್ತಾರೆ. ಈ ಸುದ್ದಿಯನ್ನ ಕೇಳಿ ಅವನು ಕೂಡ ಬಹಳ ದುಃಖ ಪಡ್ತಾನೆ. 4 ದಿನದಿಂದ ಬೀಳುತ್ತಿದ್ದ ಹಿಮವನ್ನ ನೋಡಿ ಮಿಕ್ಕುಳಿದ ಜನರೆಲ್ಲ ಬೇಸತ್ತು ಹೋಗಿದ್ರು. ನೆಲಕ್ಕೆ ಕಾಲಿಟ್ಟರೆ ಮಂಜು ವಿಪರೀತವಾಗಿ ಕೊರೆಯುತ್ತಾ ಇತ್ತು. ವಿಮಾನದಲ್ಲಿ ಒಂದು ಟೋಪಿ ಹಾಗೂ ಒಂದು ಸನ್ ವೀಸರ್ ಕೂಡ ಇತ್ತು. ಪ್ರಯಾಣಿಕರ ಬಟ್ಟೆಯಲ್ಲಿದ್ದ ರಬ್ಬರ್ ಅನ್ನ ಉಪಯೋಗಿಸಿ ಸನ್ ಗ್ಲಾಸ್ ಅನ್ನ ತಯಾರು ಮಾಡಿಕೊಂಡ್ರು. ಒಂದು ಸನ್ ವೀಸರ್ ನಲ್ಲಿ 3 ಸನ್ ಗ್ಲಾಸ್ ಮಾತ್ರ ತಯಾರು ಆಗುತ್ತದೆ. ಹಾಗೆ ವಿಮಾನದ ಸೀಟನ್ನ ಉಪಯೋಗಿಸಿ ಬೂಟನ್ನ ತಯಾರು ಮಾಡಿಕೊಂಡ್ರು. ಇದರಿಂದ ಸ್ವಲ್ಪ ಎತ್ತರಕ್ಕೆ ಹೋಗಿ ಸಹಾಯಕ್ಕಾಗಿ ಕೂಗಬಹುದು ಎಂದು ಭಾವಿಸಿದ್ರು. 1 ದಿನವಲ್ಲ, 2 ದಿನವಲ್ಲ, 7 ದಿನಗಳು ಕಳೆದು ಹೋಯಿತು. 9 ದಿನಗಳು ಕಳೆದು ಹೋದ ತರುವಾಯ ಆ ವಿಮಾನದಲ್ಲಿ ಒಂದು ರೇಡಿಯೋ ಕೂಡ ಇತ್ತು. ಅದರಲ್ಲಿ ಈ ವಿಮಾನದ ಅಪಘಾತದ ಬಗ್ಗೆ ಸುದ್ದಿ ಬರ್ತಾ ಇತ್ತು. ಹಾಗೆ ಸಹಾಯಕ್ಕಾಗಿ ಸಮೀಪದಲ್ಲಿ ಒಂದು ಕಚೇರಿ ಇದೆ ಅಂತ ಹೇಳ್ತಾ ಇದ್ರು. ಆದರೆ ಕೆಲವು ದಿನಗಳ ನಂತರ ಸರ್ಕಾರ ಈ ಪರಿಹಾರ ಕ್ರಮಗಳನ್ನ ಅಂದ್ರೆ ಈ ಸರ್ಚ್ ಆಪರೇಷನ್ ಅನ್ನ ನಿಲ್ಲಿಸಿ ಬಿಡುತ್ತದೆ. ಕೆಲವು ದಿನಗಳಾದ ನಂತರ ರೇಡಿಯೋದಲ್ಲಿ ಅಕ್ಟೋಬರ್ ತಿಂಗಳಲ್ಲಿ ಚೆನ್ನಾಗಿ ಮಳೆಯಾಗುತ್ತದೆ ಮತ್ತು 2 ತಿಂಗಳ ಕಾಲ ಈ ಹಿಮಕರಗಲು ಪ್ರಾರಂಭವಾಗುತ್ತದೆ. ನಂತರ ನಾವು ಈ ಪ್ರಯಾಣಿಕರ ದೇಹವನ್ನ ನೋಡಬಹುದು ಎಂದು ಆ ರೇಡಿಯೋ ನ್ಯೂಸ್ ನಲ್ಲಿ ಬರ್ತಾ ಇತ್ತು. ರೆಸ್ಕ್ಯೂ ಟೀಮ್ ಪ್ರಯಾಣಿಕರು ಸತ್ತು ಹೋಗಿದ್ದಾರೆ ಎಂದು ಭಾವಿಸಿದ್ರು. ಎಂತ ದುರದೃಷ್ಟ ನೋಡಿ, ತಾವು ಬದುಕಿದರೂ ತಮ್ಮ ಮರಣ ವಾರ್ತೆಯನ್ನು ಕೇಳಬೇಕಲ್ಲ ಎಂದು ನಿರುತ್ಸಾಹದಿಂದ ಭಯಭ್ರಾಂತ ಹಿಡಿದವರಾಗ್ತಾರೆ. ಯಾಕಂದ್ರೆ ಇದುವರೆಗೂ ರೆಸ್ಕ್ಯೂ ಟೀಮ್ ನಮ್ಮನ್ನ ಕಾಪಾಡುತ್ತದೆ ಎಂದು ಭಾವಿಸಿದ್ರು. ಅದು ನಿರಾಸೆ ಎಂದು ತಿಳಿದ
ಆಮೇಲೆ ಕೆಲವರು ಕೂಡ ಸತ್ತು ಹೋಗ್ತಾರೆ. ಇದುವರೆಗೂ ಆ ಪ್ರಯಾಣಿಕರಿಗೆ ಯಾವುದೇ ಆಹಾರ ದೊರಕಲಿಲ್ಲ. ಯಾಕಂದರೆ ಅಲ್ಲಿ ಸುತ್ತಮುತ್ತಲು ವಿಮಾನದ ತುಂಡುಗಳು, ಪ್ಲಾಸ್ಟಿಕ್ ಗಳನ್ನ ಬಿಟ್ಟರೆ ಆಹಾರ ಪದಾರ್ಥಗಳು ಇಲ್ಲ. ಕೆಲವು ಮಂದಿ ವಿಮಾನದ ಸೀಟ್ ಲೆದರ್ ಅನ್ನ ತಿನ್ನಲು ಪ್ರಾರಂಭಿಸಿದ್ರು, ಆದ್ರೆ ಇತರ ಪ್ರಯಾಣಿಕರು ಅದನ್ನ ತಿನ್ನಲಿಲ್ಲ. ಯಾಕಂದರೆ ಆ ಲೆದರ್ ಪೂರ್ತಿಯಾಗಿ ಕೆಮಿಕಲ್ ನಿಂದ ತಯಾರಾಗುತ್ತದೆ. ಇದನ್ನ ತಿಂದರೆ ಬೇಗನೆ ಸತ್ತು ಹೋಗುತ್ತಾರೆ. ಬದುಕುವುದಕ್ಕೆ ಒಂದೇ ಒಂದು ಮಾರ್ಗವಿದೆ, ಹೊರಗೆ ಸತ್ತು ಹೋದ ಜನರ ಶರೀರಗಳನ್ನ ತಿನ್ನುವುದು. ಇದರಿಂದ ಅವರಿಗೆ ಬೇಕಾದ ಪ್ರೋಟೀನ್ ದೊರೆಯುತ್ತದೆ. ಏನಾದ್ರೂ ಇನ್ನು 2-3 ದಿನಗಳಲ್ಲಿ ಊಟ ಇಲ್ಲ ಅಂದ್ರೆ ಎಲ್ಲರೂ ಕೂಡ ಹಸಿವಿನಿಂದ ಸಾಯ್ತಾರೆ. ಹಾಗಾಗಿ ಎಲ್ಲರೂ ಒಂದು ನಿರ್ಧಾರಕ್ಕೆ ಬಂದು ಮರಣದಿಂದ ಸತ್ತು ಹೋದ ವ್ಯಕ್ತಿಗಳ ಮಾಂಸವನ್ನ ತಿನ್ನಲು ಪ್ರಾರಂಭಿಸ್ತಾರೆ. ಇದರಲ್ಲಿ ರಾಬರ್ಟ್ ಎನ್ನುವ ವ್ಯಕ್ತಿ ವಿಮಾನದ ಮಿರರ್ ಅನ್ನ ಒಡೆದು ಸತ್ತು ಹೋದ ವ್ಯಕ್ತಿಗಳ ದೇಹವನ್ನ ತಿನ್ನಲು ಮೊದಲು ಪ್ರಾರಂಭಿಸಿದನು. ಇದನ್ನು ನೋಡಿದ ಕೆಲವು ಮಂದಿ ಆ ಮಾಂಸವನ್ನ ತಿನ್ನಲು ಪ್ರಾರಂಭಿಸಿದರು. ಮಾಂಸವನ್ನು ತಿಂದವರು 2 ದಿನಗಳಲ್ಲೇ ಸತ್ತು ಹೋದರು. ಹೀಗೆ ದಿನಗಳು ಕಳೆದು ಹೋದವು. ಈ ವಿಮಾನದ ಕೋ-ಪೈಲಟ್ ಈ ದಾರಿಯಲ್ಲಿ 29 ಸಾರಿ ಪ್ರಯಾಣಿಸಿದ್ದಾರೆ. ಆದ್ದರಿಂದ ಅವರಿಗೆ ಇಲ್ಲಿನ ವಾತಾವರಣ ಪರಿಸ್ಥಿತಿ ತಿಳಿದಿರುತ್ತದೆ. ಅವರು ಸಾಯುವ ಮೊದಲು ವೆಸ್ಟ್ ಪರ್ವತಗಳನ್ನ ದಾಟಿ ಜನರು ವಾಸಿಸುವ ಪ್ರದೇಶಗಳನ್ನ ಸೇರಿಕೊಳ್ಳಿ ಎಂದು ಹೇಳುತ್ತಾರೆ. ಹಾಗಾಗಿ ಅಲ್ಲಿ ಬಲಿಷ್ಠವಾಗಿದ್ದ ಕೆಲವು 4 ಮಂದಿ ಜನರು ಆ ಪರ್ವತವನ್ನ ದಾಟಲು ಹೊರಡ್ತಾರೆ. ಬೂಟು, ಸನ್ ಗ್ಲಾಸಸ್, ಮಾಂಸದ ತುಂಡುಗಳನ್ನ ತೆಗೆದುಕೊಂಡು ದಾರಿ ಸಾಗಲು ಹೊರಟರು. ಸ್ವಲ್ಪ ದೂರ ನಡೆದುಕೊಂಡು ಹೋದ ನಂತರ ಕೆಲವು ಗಂಟೆಗಳಲ್ಲಿ ಅವರಿಗೆ ವಿಮಾನದ ಒಂದು ತುಂಡಾದ ಭಾಗ ಹಾಗೂ ಅದರ ಜೊತೆ ಬಿದ್ದಂತ ಕೆಲವು ಪ್ರಯಾಣಿಕರು ಕೂಡ ಸಿಗ್ತಾರೆ. ಅದರ ಜೊತೆ ಆಹಾರ ಪದಾರ್ಥ, ಸಿಗರೇಟ್ ಹಾಗೂ ಇನ್ನಿತರೆ ಪದಾರ್ಥಗಳು ಕೂಡ ಸಿಗ್ತವೆ. ಕೂಡಲೇ ಅಲ್ಲಿ ಬೆಂಕಿಯನ್ನು ಹಚ್ಚಿ ರಾತ್ರಿ ಅಲ್ಲೇ ಉಳಿದುಕೊಳ್ಳಲು ನಿರ್ಧರಿಸ್ತಾರೆ. ಬೆಳಿಗ್ಗೆ ಆದ ಕೂಡಲೇ ತಮ್ಮ ಪ್ರಯಾಣವನ್ನ ಪ್ರಾರಂಭಿಸ್ತಾರೆ. ಈ ಪ್ರಯಾಣದಲ್ಲಿ ಅವರಿಗೆ ತೀವ್ರವಾದ ಚಳಿ ಎದುರಾಗುತ್ತದೆ. ರಾತ್ರಿ ಕೂಡ ಆಗುತ್ತದೆ. ನಿದ್ರಿಸುವುದಕ್ಕೆ ವಿಶಾಲವಾದ ಮಂಜಿನಿಂದ ಕೂಡಿದ ಬೆಡ್ ಮಾತ್ರ ಉಂಟು. ಆ ಪ್ರಯಾಣದಲ್ಲಿ ವಿಮಾನದ ಬ್ಯಾಟರಿ ಕೂಡ ದೊರಕುತ್ತದೆ. ಅದನ್ನ ರೇಡಿಯೋಗೆ ಕನೆಕ್ಟ್ ಮಾಡಿ ಸಿಗ್ನಲ್ ಮೂಲಕ ಸಹಾಯವನ್ನ ಕೋರಬಹುದು ಎಂದು ಭಾವಿಸಿ ಒಬ್ಬ ವ್ಯಕ್ತಿ ಪ್ರಯತ್ನ ಪಡ್ತಾರೆ. ಅವರು ರಗ್ಬಿ ಆಟಗಾರರ ಜೊತೆ ಬಂದಿದ್ದ ಒಬ್ಬ ಕುಟುಂಬ ಸದಸ್ಯರು. ಅವರು ಎಲೆಕ್ಟ್ರಿಷಿಯನ್ ಕೂಡ. ಹೀಗೆ ತಮ್ಮ ಪ್ರಯಾಣವನ್ನ ಮುಂದುವರಿಸಿದ್ರು. 10ನೇ ದಿನ ಕಳೆದ ಬಳಿಕ ತಮ್ಮ ಪ್ರಯಾಣದಲ್ಲಿ ಅವರಿಗೆ ಒಂದು ನದಿ ಕಾಣುತ್ತದೆ. ನದಿಯ ಪಕ್ಕದಲ್ಲಿ ಅವರು ಅವಸರವಾಗಿ ಹೋಗಿ ಕೆಲವು ಮಂದಿ ಹೋಗುತ್ತಿರುವುದನ್ನ ನೋಡ್ತಾರೆ. ಅವರನ್ನ ನೋಡಿ ಒಬ್ಬ ಸಹಾಯಕ್ಕಾಗಿ ಕೂಗ್ತಾರೆ. ಇದು ಮಾತ್ರವಲ್ಲ, ಅವರು ತಿರುಗಲು ಸಿಗ್ನಲ್ ಕೂಡ ಮಾಡ್ತಾರೆ. ಇದನ್ನ ನೋಡಿದ ಒಬ್ಬ ಗ್ರಾಮಸ್ಥನು ಮಾರನೆಯ ದಿನ ಅವರಿಗೆ ಸಿಗ್ನಲ್ ಮೂಲಕ ಉತ್ತರವನ್ನ ನೀಡ್ತಾನೆ. ಆ ಗ್ರಾಮಸ್ಥನು ಒಂದು ಪೆನ್ಸಿಲ್ ಹಾಗೂ ಪೇಪರ್ ಅನ್ನ ಕಟ್ಟಿ ಇನ್ನೊಂದು ದಡಕ್ಕೆ ಎಸೆಯುತ್ತಾರೆ. ಅದನ್ನ ತೆಗೆದುಕೊಂಡು ಬರೀತಾರೆ, ನಾವು ಪ್ರಯಾಣಿಸುತ್ತಿದ್ದ ವಿಮಾನ ಅಪಘಾತಕ್ಕೆ ಗುರಿಯಾಯಿತು. ಅಪಘಾತವಾಗಿ 70 ದಿನಗಳು ಕಳೆದಿದೆ. ಇಂದಿಗೆ ನಮ್ಮನ್ನ ರೆಸ್ಕ್ಯೂ ಟೀಮ್ ಕಾಪಾಡುತ್ತದೆ ಎಂದು ತಿಳಿದಿದ್ದೆವು, ಆದರೆ ಯಾರೂ ಸಹ ಬರಲಿಲ್ಲ. ತಿನ್ನಲು ಆಹಾರವಿಲ್ಲದೆ ಬಹಳ ಕಷ್ಟಪಟ್ಟು 10 ದಿನಗಳ ಪ್ರಯಾಣ ಬೆಳೆಸಿ ಇಲ್ಲಿಗೆ ಬಂದೆವು ಎಂದು ಬರೆದು ಕಲ್ಲು ಕಟ್ಟಿ ಆ ಗ್ರಾಮಸ್ಥನ ಬಳಿ ಎಸೆದರು. ಆ ಗ್ರಾಮಸ್ಥನು ಕೂಡಲೇ ಪೊಲೀಸ್ಗೆ ಇನ್ಫಾರ್ಮ್ ಮಾಡ್ತಾರೆ. ಈ ವಿಷಯವನ್ನ ತಿಳಿದ ಬಳಿಕ ಸಹಾಯಕ್ಕಾಗಿ ಒಂದು ಆರ್ಮಿ ಹೆಲಿಕಾಪ್ಟರ್ ಅಲ್ಲಿಗೆ ಹೊರಟು ಅವರನ್ನ ಕಾಪಾಡ್ತಾರೆ. ಸತ್ತು ಹೋದವರನ್ನ ಅಲ್ಲಿಯೇ ಸಮಾಧಿ ಮಾಡ್ತಾರೆ. ಫ್ರೆಂಡ್ಸ್, ಇದು ಫ್ಲೈಟ್ ನಂಬರ್ 571ರ ದುರಂತ ಕತೆ. ಓಕೆ ಗೈಸ್, ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋಗಳ ಅಪ್ಡೇಟ್ಗಾಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಎಂದು ಸೆಲೆಕ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.